ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವ್ಯ ದೊಡ್ಡಮನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಸಂಡೇ ನಮ್ಮ ಮನೇಲಿ ನಾಗರಬ್ಬ ಮಾಡಿದ್ವಿ. ಅದ್ರದ್ದೊಂದು ಪುಟ್ಟ ವಿಡಿಯೋ. ನಮ್ಮ ಅದಕ್ಕೆ ನಾಗರಬ್ಬದ ಹಿಂದಿನ ದಿನ ಈ ರೀತಿ ನಾಗರಕಲ್ಲೆಲ್ಲ ನೀಟಾಗಿ ತೊಳ್ಕೊಂಡು ಅದ್ರ ಮುಂದೆ ಸಗಣಿ ಬಗ್ಡ ಎಲ್ಲ ಹಾಕಿ ಸಾರಿಸಿ, ಅಂದರೆ ಬರ್ಲಿ ಯೂಸ್ ಮಾಡ್ತಾಯಿಲ್ಲ, ದೇವ್ರ ಹತ್ರ ಮಾಡೋದಲ್ವಾ ಅಂತ ಕೈಯಲ್ಲೇ ಯೂಸ್ ಮಾಡ್ತಿದ್ದಾರೆ. ಜಾಸ್ತಿ ಏನಲ್ಲ, ಸ್ವಲ್ಪ ಅಲ್ವಾ ಅಂತ ಈ ರೀತಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅಂದರೆ ನೆಕ್ಸ್ಟ್ ಡೇ ಡ್ರೈ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನೆಕ್ಸ್ಟ್ ಡೇ ಮಳೆ ಬಂತು, ತುಂಬ ಮಳೆ ಬಂತು. ಇವರು ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಪ್ರಿಪೇರ್ ಮಾಡಿ ಕಾಯಿದ್ರು, 10 o'clockವರೆಗೂ ಬಿಡಲಿಲ್ಲ. ಸೊ ಮಳೆಯಲ್ಲೇ ಪೂಜೆ ಮಾಡೋಂಗಾಯಿತು. ಇಲ್ಲಿ ನೋಡಿ, ಅಲ್ಲಿಗೆ ತೊಗೊಂಡು ಹೋಗೋಕ್ಕೆ ಕಿಚಡಿ, ಕಾಯಿ ಹಾಲು, ಹಲಸಿನಕಾಯಿ ಸಾರು, ಅನ್ನ, ಎಳ್ಳು ಬೆಲ್ಲ, ಗೆಣಸು, ಕಡಲೆಕಾಯಿ, ಅವರೆಕಾಯಿ, ತಂಬಿಟ್ಟು, ಹೂವು, ಹಣ್ಣು, ಇಷ್ಟೆಲ್ಲ ಪೂಜೆ ಸಾಮಾನು, ಹಾಲು, ತುಪ್ಪ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಲಸಿನಕಾಯಿ ಸಾರು, ಅದಕ್ಕೆ ಎಲ್ಲ ಥರದ ತರಕಾರಿ, ಕಾಳುಗಳು ಎಲ್ಲನೂ ಹಾಕ್ತಾರೆ. ಇದು ನಾಗರಕಲ್ಲು ನಮ್ಮ ಮನೆ ಮುಂದೆನೇ ಇರೋದು, ತುಂಬ ದೂರ ಏನಿಲ್ಲ. ಅದಕ್ಕೆ ಟಾರ್ಪಲ್ ಇಟ್ಕೊಂಡು ಕೊಡೆ ಇಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಕ್ಕ ನೋಡಿ ಎಷ್ಟು ಸ್ಮೈಲ್ ಕೊಡ್ತಾರೆ ಅಂತ. ಅಣ್ಣ ಮಾತ್ರ ನನ್ನ ಮಾತ್ರ ತೆಗಿಬೇಡವ ಅಂತ ಹೇಳ್ತಾಯಿದ್ರು. ನಮ್ಮಣ್ಣ ಹೇಗೆ ಅಂದರೆ ನಮ್ಮ ಫ್ಯಾಮಿಲಿಲಿ ತುಂಬ ಎಂಟರ್ಟೈನ್ಮೆಂಟು, ಜೋವಿಯಲ್ಲು, ಎಲ್ಲನೂ ನಗಿಸ್ತಾ ಇರ್ತಾರೆ. ಏನಾದರೂ ಒಂದು ಕಾಮಿಡಿ ಮಾಡೋದು, ಇಲ್ಲ ಏನಾದರೂ ಒಂದು ಜೋಕ್ ಹೇಳೋದು, ಆನ್ ಸ್ಪಾಟ್ ಅವರು ಅಷ್ಟು ಎಕ್ಸ್ಪರ್ಟ್ ಇದ್ದಾರೆ. ನೋಡಿ, ಎಲ್ಲ ಏನೇನು ತೊಗೊಂಡು ಬಂದಿದ್ರೋ ಅದನ್ನೆಲ್ಲ ಪೂಜೆ ಸಾಮಾನೆಲ್ಲ ಇಟ್ಟು, ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಟು, ತಂಬಿಟ್ಟು, ಪಾಯಸ, ಒಂದು ನಾಗರಕಲ್ಲಿಗೆ ಪಾಯಸ, ಒಂದು ನಾಗರಕಲ್ಲಿಗೆ ಕಿಚಡಿ, ಸೊ ಆ ರೀತಿ ಇಡ್ತಾಯಿದ್ದಾರೆ. ಕಡಲೆಕಾಯಿ, ಗೆಣಸು, ಎಳ್ಳು ಬೆಲ್ಲ ಎಲ್ಲನೂ ಇಡ್ತಾರೆ ನಾಗರಕಲ್ಲಿಗೆ, ನಾಗರಿಗೆ ನೈವೇದ್ಯವಾಗಿ. ನಮ್ಮ ದೊಡ್ಡಮ್ಮಂದಿರು, ನಮ್ಮ ಅತ್ತಿಗೆಯಂದಿರು, ನಮ್ಮಮ್ಮ ಮಕ್ಕಳೆಲ್ಲ ಬಂದಿದ್ದರು. ಸಂಡೇ ಅಲ್ವಾ, ಇನ್ನೊಬ್ರು ಅದಕ್ಕೆ ಬರಬೇಕಿತ್ತು, ಅವರು ಮಿಸ್ ಆದರು. ಇನ್ನೊಬ್ರು ಅಣ್ಣ ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದರು. ಈ ರೀತಿ ಮಳೆಯಲ್ಲೇ ಪೂಜೆ ಮಾಡ್ಕೋತಾ ಇದ್ವಿ. ದೀಪ ಮಾತ್ರ ಹೆಂಗೋ ಉರಿತಾ ಇತ್ತು. ಅವರೆಲ್ಲ ಬೇಗ ಬೇಗ ಮಾಡಿ ಕೈ ನೋವ್ತಾ ಇದೆ, ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಮಾಡೋರು, ಸ್ವಲ್ಪ ಜನ ಇಟ್ಕೊಳ್ಳೋರು, ಆ ರೀತಿ ಮಾಡಿದ್ರು. ಮಕ್ಕಳು ಯಾರೂ ಬಂದಿರಲಿಲ್ಲ, ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು. ಮಳೆ ಬರ್ತಿತ್ತಲ್ಲ, ಸೊ ಅದಕ್ಕೋಸ್ಕರ ಅವ್ರನ್ನೆಲ್ಲ ಮನೇಲೇ ಬಿಟ್ಟು ತಿಂಡಿ ತಿನ್ಕೊತಾ ಇರಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಬಂದರೆ ಅವ್ರು ತಿಂಡಿ ತಿಂತಾ ಇರಲಿಲ್ಲ. ಬರೀ ಕಡಲೆಕಾಯಿ, ಗೆಣಸು ತಿಂತಾ ಕೂತಿದ್ರು, ಮೊಬೈಲ್ ನೋಡಿಕೊಂಡು. ಅವರಿಗೆಲ್ಲ ಒಂದು ರೌಂಡ್ ನಮ್ಮ ಅತ್ತಿಗೆಯಂದಿರು ಕ್ಲಾಸ್ ತೊಗೊಂಡ್ರು, ತಿಂಡಿ ತಿನ್ನೋದು ಬಿಟ್ಟು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ. ಆಮೇಲೆ ಆಟ ಆಡ್ತಾಯಿದ್ರು ಒಳಗಡೆನೆ, ವಾಲಿಬಾಲ್ ಅಂತೆ, ಫುಟ್ಬಾಲ್ ಅಂತೆ ಅಂತ ಹೇಳ್ಬಿಟ್ಟು. ಮಕ್ಕಳು ಸೇರಿಕೊಂಡ್ರೆ ಹಾಗೆ ಅಲ್ವಾ, ಊಟ ತಿಂಡಿ ಎಲ್ಲ ಮರ್ತಿರ್ತಾರೆ. ಈ ರೀತಿ ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡ್ತಾಯಿದ್ರು. ಎಲ್ಲ ಬೇಗ ಬೇಗ ಮಾಡಿ ಅಂತ ಮಕ್ಳ ಕೈ ಬರೀ. ಆಮೇಲೆ ಒಬ್ಬೊಬ್ಬರನ್ನೇ ಹೋಗಿ ಕೊಡೆಯಲ್ಲಿ ಕರ್ಕೊಂಡ್ಬಂದು ಬೆಳಗ್ಸಿದ್ವಿ. ತುಂಬ ಜಿಡಿ ಮಳೆ, ಬಿಡ್ತಾನೂ ಇರಲಿಲ್ಲ, ನಿಲ್ತಾನೂ ಇರಲಿಲ್ಲ. ಆಮೇಲೆ ಸಡನ್ನಾಗಿ ಜೋರಾಗ್ಬಿಡ್ತಾ ಇತ್ತು, ಆ ರೀತಿ ಆಯಿತು. ಸೊ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡ್ತಾಯಿದ್ದಾರೆ. ಸೊ ಪೂಜೆ ಎಲ್ಲ ಆದಮೇಲೆ, ಅಂದರೆ ನಾವು ಯಾವಾಗಲೂ ವರ್ಷ ಅಲ್ಲೇ ಊಟ ಮಾಡ್ತಾಯಿದ್ವಿ. ತೊಗೊಂಡೋಗಿದ್ನೆಲ್ಲ ಅಲ್ಲೇ ಕೂತ್ಕೊಂಡು ಪ್ಲೇಟ್ಸ್ ಎಲ್ಲ ತೊಗೊಂಡೋಗಿರ್ತಿದ್ವಿ. ನಮ್ಮ ಮನೆ ಮುಂದೆ ಇರೋದಲ್ವ, ಅದಕ್ಕೋಸ್ಕರ. ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಅತ್ತೆ ಸಮರ್. ಸೊ ಈ ಸಲ ಮಳೆ ಬಂತಲ್ಲ, ಸೊ ಅಲ್ಲಿ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀವಿ. ಎಲ್ಲ ಹೊಟ್ಟೆ ಹಸ್ದಿದ್ರಿಂದ ಎಲ್ಲರೂ ಹಾಕ್ಕೊಂಡು ದೊಡ್ಡಪ್ಪಂದಿರಿಗೆ, ಅಪ್ಪಂಗೆ ಎಲ್ಲ ಬಡಿಸ್ಕೊಟ್ಬಿಟ್ಟು ಆಮೇಲೆ ಎಲ್ಲ ಕೂತ್ಕೊಂಡು ಅಲ್ಲೇ ಊಟ ಮಾಡ್ತಾಯಿದ್ವಿ. ಇವರೇ ನಾನು ತೋರಿಸ್ಬೇಡಿ ಅಂತ ಹೇಳಿದ್ದು ಆವಾಗಲೇ ನಮ್ಮ ಅಣ್ಣ. ನಮ್ಮ ದೊಡ್ಡಪ್ಪಂದಿರು ಇಬ್ಬರು, ನಮ್ಮ ಅತ್ತಿಗೆ, ಅವ್ರು ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ದೊಡ್ಡಣ್ಣ, ಇವರಿಬ್ಬರು ಅಣ್ಣನ ಮಗಳೊಬ್ಳು, ಅಕ್ಕನ ಮಗಳು ಮತ್ತು ಅಣ್ಣನ ಮಗಳು, ನನ್ನ ಮಗಳು. ಅವ್ರ ಜೊತೆ ನಾನು ಕೂತ್ಕೊಂಡು ತಿಂತೀನಿ ಅಂತ ಕೂತ್ಕೊಳ್ಳೋಳು, ಬಟ್ ತಿಂತಾ ಇರಲಿಲ್ಲ ಅವಳು. ಎಳ್ಳು ಬೆಲ್ಲ, ಕಡಲೆಕಾಯಿ, ಗೆಣಸು ಅಷ್ಟರಲ್ಲೇ ಇದ್ಲು ಇವತ್ತು ಬೆಳಗ್ಗೆಯಿಂದ ಅವಳು. ಎಲ್ಲರದ್ದು ಊಟ ಆದಮೇಲೆ ಒಂದು ರೌಂಡ್ ಕಾಫಿ ಕುಡಿದು ಎಲ್ಲ ಹರಟೆ ಹೊಡ್ಕೊಂಡು ಕೂತಿದ್ವಿ. ಇನ್ನೊಬ್ಬರು ಅಣ್ಣ ಅದಕ್ಕೆ ಇವಾಗ ಬಂದರು, ಅವ್ರು ಹೋಗಿ ಪೂಜೆ ಮಾಡಿಕೊಂಡು ನಾನು ತೋರಿಸ್ಬೇಡಿ ಅತ್ತೆ ಅಂತ ಇದ್ದ ಇವನು. ಸೊ ನನ್ನ ಪಾಪು ಜೊತೆ ಎಲ್ಲ ಆಟ ಆಡ್ತಾಯಿದ್ರು. ಸೊ ನೀವೆಲ್ಲ ಫ್ಯಾಮಿಲಿ ಒಟ್ಟಿಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಇವರು ಅಣ್ಣ ಅದಕ್ಕೆ.
ದಯವಿಟ್ಟು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಬಾಯ್.